ಇಮ್ಯಾಜಿನ್ ಮಾಡಿ, ಇಂಡಿಯಾದಲ್ಲಿ ಲಂಚ ತಗೊಳ್ಳುವಂಥ ಡಿಪಾರ್ಟ್ಮೆಂಟ್ಗಳನ್ನು ಎಕ್ಸ್ಪೋಸ್ ಮಾಡುವಂಥ ವೆಬ್ಸೈಟ್ ಇದ್ದರೆ ಏನಾಗ್ತಿತ್ತು. tribes.fyi ಅನ್ನೋ ವೆಬ್ಸೈಟು ಲಾಂಚ್ ಆಗಿ ಕೆಲವೇ ದಿನಗಳಲ್ಲಿ ಶಟ್ ಡೌನ್ ಆಯಿತು. ಯಾಕೆ ಅಂತಂದರೆ ಇದರಲ್ಲಿ ಅನಾನಿಮಸ್ ಆಗಿ ಯಾವ ಡಿಪಾರ್ಟ್ಮೆಂಟು ಎಷ್ಟು ಲಂಚ ತೊಗೊತಿದ್ದಾರೆ, ಯಾವ ವಿಷಯಕ್ಕೆ ತೊಗೊತಿದ್ದಾರೆ, ಮತ್ತು ಯಾವ ಸ್ಟೇಟು ಯಾವ ಡಿಸ್ಟ್ರಿಕ್ಟು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಿತ್ತು. ಲಾಂಚ್ ಆದ ಜಸ್ಟ್ ಫ್ಯೂ ಡೇಸಲ್ಲಿ 50 lakh ರಿಕ್ವೆಸ್ಟ್ ಬಂದಿದೆ ಆ್ಯಂಡ್ 2 lakh ಆ್ಯಕ್ಟಿವ್ ಯೂಸರ್ಸ್. ಜಸ್ಟ್ ಒಂದು ಕಾಲೇಜ್ ಪ್ರಾಜೆಕ್ಟ್ ಆಗಿ ಇದು ಸ್ಟಾರ್ಟ್ ಆಗಿದ್ದು ಆಲ್ಮೋಸ್ಟ್ 5 million ಯೂಸರ್ಸ್ ಗಂಟ ಹೋಗಿದೆ ಅಂತಂದರೆ ಅಲ್ಲಿ ರಿಯಲ್ ಪ್ರಾಬ್ಲಮ್ನ ಅದು ಎತ್ತಿ ಹಿಡಿದಿದೆ. ಲಾಂಚ್ ಆಗಿದ್ದು ಕೆಲವೇ ದಿನಗಳಲ್ಲಿ ಅದನ್ನು ಶಟ್ ಡೌನ್ ಮಾಡಾಕಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ ಅದು ವಾಲಂಟ್ರಿಯಾಗಿ ಇದನ್ನು ಡೇಟಾನ ಸೆಕ್ಯೂರ್ ಆಗಿಲ್ಲ ಮತ್ತು ಇದನ್ನು ಮಿಸ್ಯೂಸ್ ಮಾಡ್ಬೋದು ಡೇಟಾ ಅಂತ ಅಂದ್ಬಿಟ್ಟು ಒಂದು ರೀಸನ್ ಕೊಟ್ಟು ಇದನ್ನು ಶಟ್ ಡೌನ್ ಮಾಡಾಕಿದ್ದಾರೆ. ಹೊಸ ಟೆಕ್ನಾಲಜಿ ಬರ್ತಾ ಇದ್ದಂಗೆ ಟ್ರಾನ್ಸ್ಪರೆನ್ಸಿ ಅನ್ನೋದು ತುಂಬ ಈಸಿ ಆಗುತ್ತೆ. ಬಟ್ ಆದರೆ ಆ ಟ್ರಾನ್ಸ್ಪರೆನ್ಸಿನ ಉಳಿಸ್ಕೊಳ್ಳೋದಕ್ಕೆ ಬರುವಂಥ ಈಕೋಸಿಸ್ಟಮ್ ನಾವು ಡೆವಲಪ್ ಮಾಡಬೇಕು. ಈ ಪ್ರಾಡಕ್ಟ್ ಬಿಲ್ಡ್ ಯಾರು ಮಾಡಿದ ಸ್ಟೂಡೆಂಟ್ ಒಬ್ಬ, ಅವನ ಕ್ರೆಡಿಬಿಲಿಟಿ ಮತ್ತು ಅವನ ಐಡೆಂಟಿಟಿನ ತುಂಬ ಕಡೆ ರಿವೀಲ್ ಮಾಡಿ ಐ ಥಿಂಕ್ ಇದು ಒಂದು ಸೊಸೈಟಲ್ ಪ್ರೆಷರ್ ಕೂಡ ಕ್ರಿಯೇಟ್ ಮಾಡಿತ್ತು ಅಂದಮೇಲೆ ಅಂತ ನನಗನ್ಸುತ್ತೆ. ಈ ವೆಬ್ಸೈಟ್ ಯಾಕೆ ಶಟ್ ಡೌನ್ ಆಯಿತು ಅಂತ ನಿಮಗೇನಾದ್ರು ಸೀಕ್ರೆಟ್ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ಹಾಕಿ. ಈ ಥರದ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಮುಂದೆ ತರ್ತಾ ಇರ್ತೀನಿ. ನನ್ನ ಫಾಲೋ ಮಾಡ್ಕೊಳ್ಳಿ.